ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಯನದೊಳಗೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಯೆರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು. ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ, ಕುಸುಮ ಗಂಧಗಳೆರಡು ಘ್ರಾಣದೊಳಗೋ, ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ, ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು. ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು. ಕನಕದಾಸರ ಈ ರಚನೆಯಲ್ಲಿ ಅವರ ಜ್ಞಾನದ ಮಟ್ಟವನ್ನು ತೋರಿಸಿದ್ದಾರೆ. ಅಂದರೆ ಬಯಲು ಅಂತಂದರೆ ಯಾವುದು? ಅವರ ಪ್ರಶ್ನೆ ನೋಡಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಈ ದೇಹ ಅನ್ನೋದು ಬಯಲು ಅಂತಂದರೆ ನಿನ್ನೊಳು ಬಯಲೋ ಅಥವಾ ಬಯಲೊಳಗೆ ನೀನಾ ಅಂದರೆ ಅದು ಎರಡು ಬೇರೆ ಬೇರೆ. ದೇಹವೇ ನೀನಲ್ಲ, ನೀನು ಅನ್ನೋಂಥದ್ದು ಯಾವುದೋ ಒಂದಿದೆ, ಅದನ್ನು ಅರ್ಥ ಮಾಡ್ಕೋ ಅನ್ನೋ ಒಂದು ಸಂದೇಶನ ಕೊಡ್ತಾರೆ. ಅಧ್ಯಾತ್ಮ ಅನ್ನೋದು ಇವತ್ತು ನಿನ್ನೆ ಲೈಮ್ಲೈಟ್ಗೆ ಬಂದಿದೆ. ಸೋಷಿಯಲ್ ಮೀಡಿಯಾ ಬಂದ ಮೇಲೆ ವರ್ಲ್ಡ್ ವೈಡ್ ಮಾಸ್ಟರ್ಸ್ ಇದ್ದಾರೆ, ಅದನ್ನು ಪ್ರಸಾರ ಮಾಡ್ತಿದ್ದಾರೆ. ಅಲ್ಲ, ಕಂಡುಕೊಂಡವರು ಅನುಭಾವಿಗಳು ಸಾಕಷ್ಟು ಜನ ಇದ್ದಾರೆ. ಅನುಭಾವಿಗಳ ತವರೂರು ಕನ್ನಡ ನಾಡು ಅಲ್ವೇ? ಹಾಗಾಗಿ ನಾವೆಲ್ಲ ಜ್ಞಾನದ ಸಹಜೀವಿಗಳು, ಜ್ಞಾನದೆಡೆಗೆ ಪಯಣಿಗರು. ಇಲ್ಲಿ ನಾವು ಯಾವ ಥರ ವ್ಯತ್ಯಾಸಗಳು ಬರಲ್ಲ. ಇಲ್ಲಿ ಜ್ಞಾನದ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು, ತಲೆ ಬಾಗುವಂಥದ್ದು ಸಂಸ್ಕೃತಿ ನಮ್ಮಲ್ಲಿದೆ. ಹಾಗಾಗಿ ಇಲ್ಲಿ ಈ ಇಡೀ ಯೂನಿವರ್ಸಲ್ಲಿ ಪ್ರತಿಯೊಂದು ಗೋಳಾಕಾರದಲ್ಲಿದೆ. ಅದು ಏನನ್ನು ಹೇಳುತ್ತೆ ಅಂದರೆ, ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲ ಗೋಳಾಕಾರದಲ್ಲೇ ಇದೆ. ಬೇರೆ ಯಾವ್ಯಾವುದೋ ಶೇಪಲ್ಲಿ ಇರ್ಬೋದಿತ್ತು, ಅಥವಾ ಒಂದೊಂದು ಆಕಾರದಲ್ಲಿ ಇರ್ಬೋದಿತ್ತು. ಅದು ನಮ್ಮ ಪೂರ್ಣತೆಯಿಂದ ಪೂರ್ಣತೆ ಬಂದಿದೆ. ನಾವೆಲ್ಲರೂ ಪರಿಪೂರ್ಣರು. ಅದು ನಮ್ಮ ನಿಜವಾದ ಐಡೆಂಟಿಟಿ, ಸ್ವರೂಪ ಅನ್ನೋದನ್ನು ಹೇಳೋದಕ್ಕೆ ಗೋಳಾಕಾರದಲ್ಲಿ ಇರುವಂಥದ್ದು ಅದು ಸಂಕೇತ. ಸೊ ಇಲ್ಲಿ ಸವಿಯು ಸಕ್ಕರೆಯೊಳಗೋ ಅಥವಾ ಸಕ್ಕರೆಯು ಸವಿಯೊಳಗೋ ಅಥವಾ ಇದೆರಡು ಜಿಹ್ವೆಯೊಳಗೋ, ಆ ಜಿಹ್ವೆ ಮನಸ್ಸಿನ ಒಳಗೋ, ಆ ಮನಸ್ಸು ಹರಿಯ ಒಳಗೋ,
ಅಂದರೆ ಗಂತವ್ಯ ಯಾವುದು ಅಂತಂದರೆ ಪರಮಾತ್ಮ ಅನ್ನೋದನ್ನು ದಾರಿ ತೋರಿಸಿದ್ದಾರೆ ನಮಗೆ ಅಲ್ವೇ. ಸೊ ನಾವು ಪರಮಾತ್ಮನನ್ನು ಬಿಟ್ಟೇ ಬಿಡ್ತೀವಿ. ವೈಚಾರಿಕತೆ ಅನ್ನೋ ಇದರಲ್ಲಿ ಇಲ್ಲಿಲೇ ಕಳೆದು ಹೋಗ್ಬಿಡ್ತೀವಿ. ಈ ಸಿದ್ಧಾಂತಗಳು ರಾದ್ಧಾಂತ ಆಗೋದೇ ಆವಾಗ. ನಮ್ಮ ಗಂತವ್ಯ ಯಾವುದು ಅನ್ನೋದನ್ನು ಮರಿಬಾರ್ದು. ಅದು ಗೂಟ. ಅದರ ಸುತ್ತ ನೀವು ಎಷ್ಟು ಬೇಕಾದರೂ ಸುತ್ತಕೊಳ್ಳಿ, ಎಷ್ಟು ದೂರ ಬೇಕಾದರೂ ಹೋಗಿ, ಏನಾದರೂ ಮಾಡಿ, ಆದರೆ ಆ ಗೂಟ ಭದ್ರವಾಗಿರಬೇಕು. ಆ ಗೂಟ ಅಂದರೆ ಒಂದು ಗುರಿ, ಒಂದು ಜೀವನಕ್ಕೆ ಒಂದು ಉದ್ದೇಶ, ಒಂದು ಧ್ಯೇಯ. ಅದೇ ಧರ್ಮ ಅಂತಂದರೆ. ಅದನ್ನು ಬಿಟ್ಟು ನಾವು ಏನೋ ಸಾಧಿಸ್ತೀವಿ ಅಂತಂದರೆ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಕೂತಿರ್ತೀವಿ. ಹಾಗಾಗಿ ನಾವು ಇಂದ್ರಿಯ ಗ್ರಹಿಕೆಗೆ ಮೀರಿದಂಥದ್ದು ಒಂದಿದೆ, ಅದನ್ನೇ ತಾರತಮ್ಯ ಅಂತ ಮಧ್ವಾಚಾರ್ಯರು ಹೇಳೋದು. ನಾವು ಬೇರ್ಪಟ್ಟು ನೋಡಬೇಕು, ಅದರಿಂದ ಬೇರಾಗಿ. ಈಗ ಕಮಲದ ಎಲೆಯ ಮೇಲೆ ಆ ಬಿಂದು ಹೇಗೆ ಇರುತ್ತೆ, ತನ್ನನ್ನು ಅಲ್ಲೇ ಇದ್ರೂ ತಾನು ಬೇರೆಯಾಗಿ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಎಲ್ಲ ಸಂಕೀರ್ಣತೆಗಳ ಜೊತೆಯಲ್ಲಿ ನಾವು ಒಂದಾಗಿ ಹೋಗಬಾರ್ದು. ಅದರಿಂದ ಬೇರೆ ನಿಂತು ನೋಡಬೇಕು. ನಮ್ಮ ಜೀವನದ ಧ್ಯೇಯದ ಕಡೆ ನಮ್ಮ ಗುರಿ ಇರಬೇಕು. ಹಾಗಾಗಿ ಬರೀ ಇಂದ್ರಿಯ ಗ್ರಾಹ್ಯವಾದದ್ದು ಮಾತ್ರ ಸತ್ಯ ಅಂತ ಅಂದ್ಕೋಬಾರ್ದು. ಇಂದ್ರಿಯ ಗ್ರಹಿಕೆಗೆ ಮೀರಿದ್ದು ಬೇಕಾದಷ್ಟಿರುತ್ತೆ. ಅದು ನಾವು ಎಷ್ಟು ಸೂಕ್ಷ್ಮವಾಗ್ತಾ ಹೋಗ್ತೀವಿ, ಆ ಜೀವನಕ್ಕೆ ತೆರ್ಕೊಳ್ತಾ ಹೋಗ್ತೀವಿ. ಅದು ನಮ್ಮ ಹೃದಯದೆಡೆಗೆ ಮುಖ ಮಾಡುವಂಥ ಒಂದು ಪ್ರಕ್ರಿಯೆ ಅದು.